ಮನಸ್ಸೇ ನೀ ಬದಲಾಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಅತಿಯಾದ ಒತ್ತಡವಿದೆಯೇ? ಸಂಬಂಧಗಳಲ್ಲಿ ಬಿರುಕುಗಳು ಜಾಸ್ತಿ ಆಗ್ತಾ ಇದೆ. ಬದುಕಬೇಕನ್ನೋದು ಮನಸ್ಸಿನಲ್ಲಿ ಇಲ್ಲ, ಅಥವಾ ಎಷ್ಟೇ ಕಷ್ಟಪಟ್ಟರೂ ಹಣಕಾಸಿನ ತೊಂದರೆ ನಿಮಗೆ ನಿಲ್ತಾನೇ ಇಲ್ಲ. ಇಂತಹ ಒಂದು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇಂದು ನಾನು ನಿಮಗೆ ಪ್ರಪಂಚದ ಅತ್ಯಂತ ಸರಳವಾದಂತಹ ಒಂದು ಶಕ್ತಿಯುತವಾದಂತಹ ಧ್ಯಾನದ ಧ್ಯಾನವನ್ನ ಹೇಳ್ಕೊಡ್ತಾ ಇದ್ದೀನಿ. ಅದೇ ಹೋ ಓಪನೋಪನೋ ಅನ್ನುವಂತಹ ಧ್ಯಾನ. ಹೋ ಓಪನೋಪನೋ ಅಂದ್ರೆ ಏನು? ಇದು ಪುರಾತನವಾಗಿ ಹವಾಯಿ ದ್ವೀಪದಲ್ಲಿ ಕಂಡು ಬಂದಿದ್ದು ಒಂದು ಶ್ರಮಕಾರಿಯಾದಂತಹ ಧ್ಯಾನ ಆಗ್ಯದ. ವ್ಯಕ್ತಿಯ ಆರೋಗ್ಯದಲ್ಲಿ ತೀವ್ರವಾಗಿ ತೊಂದರೆಯಾದಾಗ ಆತನಿಗೋಸ್ಕರ ಎಲ್ಲವನ್ನೂ ಸೇರಿ ಧ್ಯಾನವನ್ನ ಮಾಡ್ತಿದ್ರು. ಮೊದಲು ಹಿಂದಿನ ಕಾಲದಲ್ಲಿ ಈ ಒಂದು ಧ್ಯಾನ ಇತ್ತು. ಆ ಧ್ಯಾನದಲ್ಲಿ ಕೇವಲ 4 ಸಾಲುಗಳು ನಿಮ್ಮ ಜೀವನವನ್ನು ಹೇಗೆ ಬದಲಿಸಬಹುದು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಈ ಧ್ಯಾನವನ್ನ ಮೊದಲು ಹವಾಯಿ ದ್ವೀಪದಲ್ಲಿ ಶುರು ಮಾಡಿದ್ರು. ಮನಸ್ತಾಪಗಳನ್ನ ಸರಿಪಡಿಸಲು ಗುಂಪಿನಲ್ಲಿ ಇದನ್ನ ಆಚರಿಸ್ತಿದ್ರು. ಆದರೆ ಇದನ್ನು ಸಂಪೂರ್ಣವಾಗಿ ಆಂತರಿಕ ಕ್ರಿಯೆಯನ್ನಾಗಿ ಪ್ರತಿಯೊಬ್ಬರು ಇದರಿಂದ ಪ್ರಯೋಜನ ಪಡೆಕೊಳ್ಳುವಂತಹ ರೂಪಕ್ಕೆ ಇದನ್ನ ತಂದುಕೊಟ್ಟವರು ಮೂರ್ಲಾ ಮಲ್ಮ್ಯಾಕೋ ಸಿಮಿಯೋನ್ ಅನ್ನುವಂತಹ ಒಬ್ಬ ಹೆಣ್ಣು ಮಗಳು. ಇವಳು ಧ್ಯಾನ ನಿರಂತರ ಪ್ರಾರ್ಥನೆಯಿಂದ ಏನನ್ನಾದರೂ ಬಯಸಬಹುದು ಅಂತ ಹೇಳಿ ಈಕೆ ಹೇಳಿದ್ಲು. ಕೆಲವೊಂದು ಜನ ಈ ಮಾತಿಗೆ ಇದು ಬೋಗಸ್ಸು, ಬರೀ ಸುಳ್ಳು ಅಂತ ಹೇಳಿ ವ್ಯಂಗ್ಯವಾಗಿ ಹೇಳ್ಕೊಳ್ಬಹುದು. ಆದರೆ ಇದರ ಸತ್ಯತೆಗಳನ್ನ ತಿಳಿದುಕೊಳ್ಳಲು ಆಕೆ ಶಿಬಿರಗಳಲ್ಲಿ ಡಾಕ್ಟರ್ ಹೂ ಲೆನ್ ಅನ್ನುವರು ಭಾಗವಹಿಸಿದ್ರು. ಹೂ ಲೆನ್ ಅನ್ನುವರು ಭಾಗವಹಿಸಿ ಈ ಧ್ಯಾನವನ್ನ ಮಾಡಿದ್ರು. ಈ ಧ್ಯಾನವನ್ನ ಮಾಡಿ ಒಂದು ರೋಗಿಗಳ ಜೀವನ ಶೈಲಿಯಲ್ಲಿ ಯಾವ ರೀತಿ ಇರ್ತದೆ ಅಂತಂದ್ರೆ, ಕೊಲೆ, ದರೋಡೆ ಇಂತಹವನ್ನೆಲ್ಲ ಮಾಡಿರುವಂತಹ ರೋಗಿಗಳನ್ನ ಒಂದು ಕಡೆ ಹಾಕಿರ್ತಾರೆ. ಅಂತಹ ರೋಗಿಗಳನ್ನ ಅವರ ಮನಸ್ಸನ್ನ ತಾಜಾ ಕರಿ ಹಲಿಗೆಯಂತೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೂಲೆನ್ ಅವರು ಭಾಗವಹಿಸಿ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾರೆ. ಪ್ರತಿದಿನ ಅವರ ಬಗ್ಗೆ ಫೈಲನ್ನ ತರಿಸ್ಕೊಂಡು ಅವರ ಫೈಲ್ನಲ್ಲಿರುವಂತಹದನ್ನೆಲ್ಲ ಕೇಳಿ ಅವರ ಬಗ್ಗೆ ಯೋಚನೆ ಮಾಡಿ ಈ ಧ್ಯಾನವನ್ನ ಮಾಡ್ತಾರೆ. ಹಳೆಯದೆಲ್ಲ ಅಳಿಸಿ ಹೋಗ್ತದೆ. ಈ ಧ್ಯಾನ ಮಾಡೋದ್ರಿಂದ ಮನಸ್ಸು ಕರಿಹಲಿಗೆಯಂತ ಆಗಿ ಫಳಫಳವಾಗಿ ಹೊಳೆಯಲಾರಿಸ್ತದೆ. ಹೋ ಓಪನೋಪನೋ ಅಂತ ಹೇಳಿ ಈ ಧ್ಯಾನ ಇದ್ದು ತೀರಾ ಸರಳವಾದಂತಹ ಧ್ಯಾನ ಆಗಿರ್ತದ. ಈ ಧ್ಯಾನದಿಂದ ದೈವಿಕ ಚೈತನ್ಯ ಹೆಚ್ಚಾಗ್ತದೆ. ನೇರವಾಗಿ ಕ್ಷಮೆಯಾಚನೆಯನ್ನ ನಾವು ಮಾಡ್ತೀವಿ. ಜವಾಬ್ದಾರಿ ಅಂದ್ರೇನು? ಈ ಧ್ಯಾನದ ಅಡಿಪಾಯವೇ ಜವಾಬ್ದಾರಿ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗೂ ನೀವೇ ಜವಾಬ್ದಾರರಾಗಿರ್ತೀರಿ. ಹೊರಗಿನ ಪ್ರಪಂಚವು ನಮ್ಮ ಒಳಮನಸ್ಸಿನ ಪ್ರತಿಬಿಂಬವಷ್ಟೇ. ನಮ್ಮ ಮನಸ್ಸಿನಲ್ಲಿ ಏನ್ ನಡೀತಿರ್ತದೋ ಅಂಥವರ ಜೊತೆ ನಾವು ಕಾಲವನ್ನ ಕಳಿತೀವಿ, ಅವರ ಜೊತೆ ಇರ್ತೀವಿ. ನಕಾರಾತ್ಮಕವಾದಂತಹ ವ್ಯಕ್ತಿಗಳ ಜೊತೆ ಇದ್ದು ನಾವು ನಕಾರಾತ್ಮಕ ಭಾವನೆಯನ್ನ ಬೆಳೆಸ್ಕೊಂತೀವಿ. ಯಾರೋ ಒಬ್ರು ನಮಗೆ ನೋವು ನೀಡ್ತಿದ್ದಾರೆ ಅಂತಂದ್ರೆ ನಮ್ಮ ಒಳಗಡೆ ಅವರಿಗೆ ಸಂಬಂಧಿಸಿದಂತ ಒಂದು ಹಳೆಯ ನೆನಪು ಇದ್ದೇ ಇರ್ತದೆ ಅಂತ ಅರ್ಥ. ಇತರರನ್ನು ದ್ವೇಷಿಸುವುದನ್ನ ನಿಲ್ಲಿಸಿ. ದೂಷಿಸುವುದು, ಅವರನ್ನ ದ್ವೇಷ ಮಾಡೋದನ್ನ ನಿಲ್ಲಿಸೋದ್ರಿಂದ ನಮ್ಮ ಮನಸ್ಸು ಶುದ್ಧೀಕರಣವಾಗಿ ಹೊರ ಪರಿಸ್ಥಿತಿಗೆ ತಾನಾಗಿಯೇ ಬದಲಾವಣೆ ಆಗ್ತದೆ. ಹೋ ಓಪನೋಪನೋ ಅಂತ ಹೇಳಿ ಈ ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಹಳೆಯ
ಮನಸ್ಸಿನಲ್ಲಿರುವಂತಹ ಹಳೆಯ ನೆನಪುಗಳನ್ನು ತೆಗೆದು ಹಾಕ್ತೀವಿ. ಗ್ರ್ಯಾಟಿಟ್ಯೂಡ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ. ಈ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಯಾವ ರೀತಿ ಮಾಡಬೇಕು, ಯಾವ 4 ವಾಕ್ಯಗಳು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ವಾಕ್ಯ ಬಂದ್ಬಿಟ್ಟು ಐ ಆಮ್ ಸಾರಿ, ನನ್ನಿಂದ ತಪ್ಪಾಗಿದೆ. ಎರಡನೆಯ ವಾಕ್ಯ ಬಂದ್ಬಿಟ್ಟು ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ಕ್ಷಮಿಸಿ ಅಥವಾ ನನ್ನನ್ನು ಬಿಟ್ಟುಬಿಡಿ. ಥ್ಯಾಂಕ್ ಯು, ಕ್ಷಮೆಯಿಂದ ವಂದಿಸುತ್ತೇನೆ. ಐ ಲವ್ ಯು, ಐ ಆಮ್ ಗ್ರೇಟ್ಫುಲ್, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಥವಾ ಕೃತಜ್ಞರಾಗಿರುತ್ತೇನೆ. ಥ್ಯಾಂಕ್ ಯು ಅಂಥೇಳಿ ಕೃತಜ್ಞರಾಗಿರ್ತೇನೆ. ಈ 4 ವಾಕ್ಯಗಳು ಈ ಓಪನೋಪನೋ ಧ್ಯಾನದಲ್ಲಿ ಮುಖ್ಯವಾಗಿ ಬರ್ತದೆ. ಈ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಕಣ್ಣನ್ನು ಮುಚ್ಚಿಕೊಂಡು ಧ್ಯಾನದ ಅವಸ್ಥೆಯಲ್ಲಿ ಕೂತ್ಕೊಳ್ಬೇಕು. ಬೆನ್ನಿನ ಹುರಿಯನ್ನು ನೇರವಾಗಿ ಇಟ್ಕೊಳ್ಬೇಕು. ಧ್ಯಾನ ಮುದ್ರೆಯನ್ನು ಇಟ್ಕೊಂಡು ಕೂತ್ಕೊಳ್ಬೇಕು. ಕಣ್ಣನ್ನು ಮುಚ್ಚಿ, ಹೇ ಸೃಷ್ಟಿಕರ್ತನೇ, ಒಡೆಯನಾದಂತಹ ಹೇ ಸೃಷ್ಟಿಕರ್ತನೇ, ನಾನು ನನ್ನ ಕುಟುಂಬ, ಪೂರ್ವಜರು ಅಥವಾ ಸಂಬಂಧಿಕರು ಯೋಚನೆ, ಮಾತು ಅಥವಾ ಕಾರ್ಯದಲ್ಲಿ ನಮ್ಮ ಆದಿಯಿಂದ ಇಂದಿನವರೆಗೆ ನಿಮ್ಮನ್ನು ದೂಷಿಸಿದ್ದಕ್ಕೆ, ಶಪಿಸಿದ್ದಕ್ಕೆ, ನೋಯಿಸಿದ್ದಕ್ಕೆ ನಾವು ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇವೆ ಅಂಥೇಳಿ ಕೇಳ್ಕೊಳ್ಬೇಕು. ಇದರ ಅರ್ಥ ಏನಂತಂದರೆ, ಯಾರಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದಂಥವರಾಗಿರಬಹುದು ಅಥವಾ ನೀವು ಅವ್ರ ಕಂಡ್ರೆ ದ್ವೇಷ ಇರ್ಬೋದು, ಅಂಥವರನ್ನು ನೆನಪು ಮಾಡ್ಕೊಳ್ಬೇಕು. ನೆನಪನ್ನು ಮಾಡಿಕೊಂಡು ಅವರನ್ನು ಆದಿಂದ ಮೊದಲಿನಿಂದ ಇಲ್ಲಿಯವರೆಗೆ ನಿಮ್ಮನ್ನು ನಾನು ದ್ವೇಷಿಸಿದ್ರೆ, ಶಾಪ ಹಾಕಿದ್ರೆ, ದ್ವೇಷ ಮಾಡಿದ್ರೆ, ನೋಯಿಸಿದ್ರೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿ ಕ್ಷಮೆಯನ್ನ ಕೇಳಬೇಕು. ಇದು ಮೊದಲನೆಯ ವಾಕ್ಯ. ಅದಾದ್ಮೇಲೆ ನಂತರ ಆ ಹಳೆಯ ನೆನಪುಗಳು, ನೇತಾತ್ಮಕ ಅಚ್ಚುಗಳು ಅಂದರೆ ನೆಗೆಟಿವ್ ಎನರ್ಜೀಸು, ನೆಗೆಟಿವ್ ಮೈಂಡ್ಸೆಟ್ಟು ಅಥವಾ ಋಣಾತ್ಮಕ ಕಂಪನೆಗಳು ಇವೆಲ್ಲವೂ ನಶಿಸಿ ಹೋಗಲಿ, ಎಲ್ಲವೂ ಬೆಳಕಾಗಿ ಪರಿವರ್ತನೆ ಆಗಲಿ. ಹಳೆಯ ನೆನಪುಗಳೆಲ್ಲ ನಮ್ಮ ಮನಸ್ಸಿನಿಂದ ಹೋಗ್ಬಿಟ್ಟು ಹೊಸ ಬೆಳಕು ನಮ್ಮ ಮನಸ್ಸಿನಲ್ಲಿ ಬಂದು ಕೂಡ್ಲಿ, ನಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣಿಸ್ಲಿ ಅಂತ ಹೇಳಿ ಕೇಳ್ಕೊಳ್ಬೇಕು. ಆಶೀರ್ವಾದದ ಬೆಳಕು ನಮ್ಮ ಮೇಲೆ ಬೀಳಲಿ. ದೇವ್ರೇ, ನಿನ್ನ ಆಶೀರ್ವಾದಂತಹ ಬೆಳಕು ನಮ್ಮ ಜೀವನದಲ್ಲಿ ಬೀಳಲಿ ಅಂತ ಹೇಳಿ ಕೇಳ್ಕೊಳ್ಬೇಕು. ತದನಂತರ ಈಗ ನನ್ನ ನೆಮ್ಮದಿಯ ಬದುಕಿಗೆ ತಡವಾಗಿರುವ ಎಲ್ಲವೂ ಕರಗಿ ಈಗ ನಿಮ್ಮ ಪರಿಪೂರ್ಣ ಪ್ರೇಮವಷ್ಟೇ ನನ್ನನ್ನು ಮುನ್ನಡೆಸಲಿ. ಆಶೀರ್ವಾದದಿಂದ ಈ ಬೆಳಕು ನನ್ನ ಮೇಲೆ ಬೀಳಪ್ಪ ದೇವ್ರೆ. ನನ್ನ ನೆಮ್ಮದಿಯ ಬದುಕು, ನಮ್ಮ ಅಡೆತಡೆಗಳೆಲ್ಲ ಹೋಗ್ಲಿ. ನಿಮಗೆ ನಾನು ವಂದನೆಯನ್ನ ಮಾಡ್ತೀನಿ, ಥ್ಯಾಂಕ್ ಯು ಅನ್ನ ಹೇಳ್ತೀನಿ. ಆಮೇಲೆ ತದನಂತರ ನಾನು ಮುನ್ನಡೆಯುತ್ತಿರುವುದಕ್ಕೆ ನಿಮಗೆ ಹೃದಯಾಂತರಂಗದಿಂದ ಕೃತಜ್ಞತೆಯನ್ನ ಹೇಳ್ತೀನಿ. ದೇವ್ರೆ, ನಿಮಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಆ ವ್ಯಕ್ತಿಗೂ ಕೂಡ ಯಾರು ನೋವನ್ನ ಮಾಡಿದ್ದಾರೆ ಆ ವ್ಯಕ್ತಿಯನ್ನ ನೆನಪು ಮಾಡಿಕೊಂಡು ಅವರಿಗೆ ಥ್ಯಾಂಕ್ ಯು, ನಿಮ್ಮಿಂದ ನಾನು ಜೀವನದಲ್ಲಿ ಈ ಪಾಠವನ್ನ, ಈ ಇನ್ಸಿಡೆಂಟ್ನಿಂದ ಅಥವಾ ಈ ಘಟನೆಯಿಂದ ಕಲಿತೆ ಅಂತ ಹೇಳಿ ಥ್ಯಾಂಕ್ ಯು ಅನ್ನ ಹೇಳಬೇಕು. ಆಮೇಲೆ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಸೆಲ್ಫ್ ಲವ್ ಅಂದ್ರೆ ನಿಮ್ಮ ಸ್ವಯಂ ಪ್ರೀತಿಗೆ ನೀವು ನಾನು ನನ್ನನ್ನ ಪ್ರೀತಿಸುತ್ತೇನೆ ಅಂತ ಹೇಳಿ ಹೇಳ್ಕೊಳ್ಬೇಕು. ನನ್ನ ತಪ್ಪು ದೃಷ್ಟಿಕೋನಗಳನ್ನು, ಅಜ್ಞಾತವನ್ನು ಕ್ಷಮಿಸಿ ಬಿಡಿ. ಪ್ಲೀಸ್ ಫಾರ್ಗಿವ್ ಮೀ. ನನ್ನ ಮನಸ್ಥಿತಿಯಿಂದ ನಿಮ್ಗೇನಾದರೂ ನೋವಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡ್ರಿ, ನನ್ನನ್ನು ಫಾರ್ಗಿವ್ ಮಾಡ್ರಿ. ಋಣಾತ್ಮಕತೆ, ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದಾದ್ರೂ ನೆಗೆಟಿವ್ ಥಾಟ್ಗಳಿದ್ರೆ ಅದು ಕೂಡ ಹೊರಗೆ ಹೋಗಲಿ.
ನಿಮಗೆ ನಾನು ವಂದನೆಗಳನ್ನು ಮಾಡ್ತೀನಿ, ಥ್ಯಾಂಕ್ ಯು ಅಂತ ಹೇಳಬೇಕು. ನಾನು ನನ್ನನ್ನು ಪ್ರೀತಿಸ್ಕೊತೀನಿ, ನಿಮ್ಮನ್ನು ಕೂಡ ಪ್ರೀತಿಸ್ತೀನಿ, ಐ ಲವ್ ಯು ಅಂತ ಹೇಳಿ ಹೇಳ್ಕೊಳ್ಬೇಕು. ಓಪನೋಪನು ಅನ್ನುವಂತಹ ಒಂದು ಧ್ಯಾನ, ಈ ಧ್ಯಾನದಿಂದ ದಿನಕ್ಕೆ ನೀವು 2-3 ಸಲ ಅಥವಾ ಸಮಯ ಸಿಕ್ಕಾಗಲೆಲ್ಲ ಇದನ್ನ ಮಾಡಬೇಕು. ಒಂದು ಮಂಡಲ ಆಗಬೇಕು ಅಂತಂದ್ರೆ, ನಿಮ್ಮ ನೋವು ಘಟನೆಗಳು ಎಲ್ಲವನ್ನ ಮರಿಬೇಕು ಅಂತಂದ್ರೆ ಈ ಧ್ಯಾನವನ್ನ 48 ದಿನ ತಪ್ಪದೆ ಶ್ರದ್ಧೆಯಿಂದ ನಿರಂತರವಾಗಿ ಆಚರಣೆಯನ್ನ ಮಾಡಬೇಕು. ಮಾಡಿದರೆ ಬದುಕಿನಲ್ಲಿರುವಂತಹ ಹಳೆಯ ಘಟನೆಗಳು ಹೋಗಿ, ಮತ್ತೊಬ್ಬರ ಮೇಲೆ ಇರುವಂತಹ ದ್ವೇಷಗಳೆಲ್ಲ ಹೋಗಿ, ನಿಮ್ಮ ಜೀವನದಲ್ಲಿ ಒಂದು ಬದುಕು ಬೆಳ್ಳಿ ಕಿರಣಗಳಾಗಿ ಹೊರಹೊಮ್ಮುತ್ತದೆ. ನಿಮಗೆ ಆಶ್ಚರ್ಯವಾಗಬಹುದು, ಈ ರೀತಿ ಅದ್ಭುತಗಳು, ಮಿರಾಕಲ್ಗಳು ಕೂಡ ಜರುಗಬಹುದು. ನಿರಂತರವಾಗಿ ಇದನ್ನ ಮಾಡ್ತಾ ಹೋದ್ರೆ ನಿಮ್ಮ ಸೂಕ್ತ ಮನಸ್ಸು ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ನಮಗೆ ನೆಗೆಟಿವಿಟಿ ಅಂದರೆ ನಕಾರಾತ್ಮಕ ವಿಷಯಗಳು ಬಿಡುಗಡೆ ಆಗ್ತಿದ್ರೆ ಅವು ಕೂಡ ಹೋಗುತ್ತದೆ. ಪ್ರತಿ ಬಾರಿ ನಿಮ್ಮನ್ನ ನೀವು ನೋಡಿಕೊಂಡಾಗ ಒಂದು ಶುಚಿಯಾದಂತಹ ಕರಿ ಹಲಗೆ ಅಂತ ಹೇಳಿ ನೀವು ಕಾಣಿಸ್ತೀರಿ. ಶರಣಾಗತಿ, ಮತ್ತೊಬ್ಬರಿಗೆ ಶರಣಾಗತಿ ಆಗೋದು, ಕ್ಷಮೆ ಯಾಚನೆ ಮಾಡೋದು, ಇದರಿಂದ ವಿವಿಧ ರೂಪದಲ್ಲಿ ಎಲ್ಲ ಧರ್ಮದವರು ಕೂಡ ಇದನ್ನ ಮಾಡಬಹುದು. ನಾನು ಹೇ ಪರಮಾತ್ಮನೇ, ಹೇ ದೇವ್ರೆ, ನಿನಗೆ ನಾನು ಈ ರೀತಿಯಾಗಿ ಕನೆಕ್ಟ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಮಾಡ್ಕೊತ ಹೋಗ್ಬೇಕು. ನಮ್ಮ ಪೂರ್ವಜರು ಈ ರೀತಿ ಸತ್ಯವನ್ನ ಕಂಡ್ಕೊಂಡಿದ್ರು. ನಮ್ಮ ಪೂರ್ವಜರು ಈ ರೀತಿ ಮಾಡ್ತಿದ್ರು. ಇನ್ನು ಹಣಕಾಸಿನ ವಿಷಯದಲ್ಲಿ ಈ ಧ್ಯಾನವನ್ನ ಮಾಡಬೇಕಾದ್ರೆ ನೀವು ಹೇಳಬೇಕು, ಮೊದಲು ನಾವು ಹೇಳಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕತೆಯನ್ನ ಫಸ್ಟು ತೆಗೆದು ಹಾಕಬೇಕು. ನಮ್ಮ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕತೆಯನ್ನ ತೆಗೆದು ಹಾಕಬೇಕು ಅಂತಂದ್ರೆ, ಹಣ ಅಶುದ್ಧವಾಗಿದ್ದು ನನ್ನ ಕೈಲಿಂದ ದುಡಿಲಿಕ್ಕೆ ಆಗೋದಿಲ್ಲ, ನನ್ನ ಬಳಿ ಹಣ ನಿಲ್ಲೋದಿಲ್ಲ ಅನ್ನುವಂತಹ ಯೋಚನೆಗಳು ಇತ್ತು ಅಂತಂದ್ರೆ, ನನ್ನಿಂದ ತಪ್ಪಾಗಿದೆ, ಐ ಆಮ್ ಸಾರಿ ಮನಿ ಅಂತ ಹೇಳಿ ಹೇಳ್ಕೊಳ್ಬೇಕು. ನನ್ನಿಂದ ತಪ್ಪಾಗಿದೆ, ಸಾರಿ ದುಡ್ಡು ಅಂತ ಹೇಳ್ಕೊಳ್ಬೇಕು. ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಹೇಳಿ ಕೇಳ್ಕೊಳ್ಬೇಕು. ನಾನು ನಿನಗೆ ದಿನಾಲು ವಂದನೆಯನ್ನ ಮಾಡ್ತೀನಿ ಹಣ ಅಂತ ಹೇಳಿ ಕೇಳ್ಕೊಳ್ಬೇಕು. ಅದಕ್ಕೆ ಥ್ಯಾಂಕ್ ಯು ಅನ್ನ ಹೇಳಬೇಕು. ಆಮೇಲೆ ತದನಂತರ ಹಣಕ್ಕೆ ನಾವು ಐ ಲವ್ ಯು ಅಂತ ಹೇಳಿ ಕೂಡ ಹೇಳಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಹಣಕಾಸಿನ ತೊಂದರೆಗಳು ಕೂಡ ಹೋಗಿ ನಮ್ಮ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವು. ಹಣಕಾಸಿನ ಅಡೆತಡೆಗಳು, ಸಂಬಂಧಗಳಲ್ಲಿ ಏನಾದರೂ ಬಿರುಕುಗಳು ಇದ್ರೆ ಓಪನೋಪನೋ ಅನ್ನುವಂತಹ ಧ್ಯಾನವನ್ನ ನೀವು ಪ್ರತಿನಿತ್ಯ 48 ದಿನಗಳ ಕಾಲ ಶ್ರದ್ಧೆಯಿಂದ ಮಾಡ್ತಾ ಹೋಗ್ಬೇಕು. 4 ವಾಕ್ಯಗಳು ಯಾವುವು ಅಂತಂದ್ರೆ, ಐ ಆಮ್ ಸಾರಿ, ನನ್ನಿಂದ ತಪ್ಪಾಗಿದೆ, ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಥ್ಯಾಂಕ್ ಯು, ಕ್ಷಮೆಗೆ ವಂದಿಸುತ್ತೇನೆ, ಐ ಲವ್ ಯು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಥವಾ ಕೃತಜ್ಞತರಾಗಿರುತ್ತೇನೆ ಅಂತ ಹೇಳಿ ಈ 4 ವಾಕ್ಯಗಳನ್ನ ನೀವು ಹೇಳಲಿಕ್ಕೆ ಆಗಲಿಲ್ಲ ಇಷ್ಟೊಂದು ಅಂತಂದ್ರೆ, ಈ 4 ವಾಕ್ಯಗಳನ್ನ ಇಟ್ಕೊಂಡು ಧ್ಯಾನದಲ್ಲಿ 108 ಸಲ ಸರಳವಾಗಿ ಹೇಳ್ತಾ ಬಂದರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ವೃದ್ಧಿ ಆಗ್ತದೆ. ಹಣಕಾಸಿನ ಸಮಸ್ಯೆ ಆಗಿರಬಹುದು, ಸಂಬಂಧಗಳಲ್ಲಿ ಬಿರುಕುಗಳಾಗಿರ್ಬೋದು ಹೋಗಿ, ನಿಮ್ಮ ಬ್ಲಾಕೇಜಸ್ ಎಲ್ಲ ಹೋಗಿ ನಿಮ್ಮ ಉತ್ತಮವಾದಂತಹ ಒಂದು ಜೀವನವನ್ನ ನಡೆಸ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.